ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. MLC ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇವತ್ತು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿ ಅನ್ನೋಂಥ ಒಂದು ಗ್ರಾಮದಲ್ಲಿ ಪ್ರಗತಿಪರ ರೈತರಾದಂಥ ಕಾಂತಾರಾವ್ ಸರ್ ಅವರು. ಸರ್ ನಮಸ್ಕಾರ. ಈ ಕಡೆ 16 ಎಕರೆಗೆ ಬೆಳೆಸಿದಿರಲ್ಲ ಸರ್ ತಾವು ಭತ್ತನ? ಎಸ್, 16 ಎಕರೆಗೆ ನಮ್ಮ ಒಂದು ಪ್ಯಾಡಿ ಕಿಟ್ಟನ್ನು ಬಳಸಿದರೆ ಬಹಳಷ್ಟು ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾದಂಥ ಒಂದು ರಿಸಲ್ಟ್ಸನ್ನು ಈಗ ನಾವು ನೋಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ ತಮ್ಮ ಹೆಸರು? ಪ್ರಸಾದ್ ಸರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಚೇಂಜಸ್ ಬಂದಿದೆ ಮತ್ತು ಕಲರಲ್ಲಿ ಆಗಿರ್ಬೋದು, ಮರಿಯಲ್ಲಿ ಆಗಿರ್ಬೋದು, ತಮಗೆ ಯಾವ ರೀತಿ ಸಮಾಧಾನ ಆಗಿದೆ ಅಂತ ಒಂದೆರಡು ಮಾತಾಡ್ಬೋದು ಸರ್. ಎಸ್, ಎಲ್ರಿಗೂ ನಮಸ್ಕಾರ. ಇದು MLC ಕಂಪ್ನಿಯಿಂದ ಇದಕ್ಕಿಂತ ಮುಂಚೆ ಒಂದು ಸಲ ಬಂದು ನಮಗೆಲ್ಲ ಇದ್ರ ಬಗ್ಗೆ ತಿಳಿಸಿದಾಗ ನಾವೆಲ್ಲ ರೈತರು ಸೇರಿದ್ವಿ. ಪ್ರಾಯೋಗಿಕವಾಗಿ ಒಬ್ಬರು ನಮ್ಮ ಕಾಂತಾರ ಅವರು ಮುಂದೆ ಬಂದು ನಾನು ಇದನ್ನು ಮಾಡೋಣ ಅಂತೇಳಿ ಉದ್ದೇಶದಿಂದ ಅವರು ಮಾಡಿದರು. ಈಗ ನಾವು ಅನ್ಕೊತಾ ಇದ್ದೀವಿ ನಾವ್ಯಾಕೆ ಮಾಡಿಲ್ಲಪ್ಪ, ಇದರಿಂದ ನಾವು ಸ್ವಲ್ಪ ಲಾಭ ಪಡಿತಿದ್ವಿ, ಸ್ವಲ್ಪ ನಾವು ಇದರಿಂದ ತೊಂದರೆ ಆಗ್ಯದ ನಮ್ಗೆ ಅಂತ ನಾವು ಅನ್ಕೊಂತ ಇದ್ವಿ. ಇವ್ರು ಮಾಡಿದ್ದು ಭಾಳ ಚೆನ್ನಾಗೈತಿ. ಈಗ ಅದ್ರ ತಾನೇ ಅದು ಎಲ್ಲ ಎಣಿಸಿದ್ವಿ, ಎಷ್ಟು ಇದಾವೆ ಬಡ್ಡಿಯಲ್ಲಿ, ಎಷ್ಟು ತೆನೆ ಉಣ್ಬೋದು ಅಂತೇಳಿ ಎಣಿಸಿದ್ರೆ ಅದಕ್ಕೆ ಇದಕ್ಕೆ ಒಂದು 50% ಡಿಫ್ರೆನ್ಸ್ ಐತಿ. ಎಸ್, ಈಗ ಬಳಸಿರ್ತಕ್ಕಂಥದ್ರಲ್ಲಿ ಎಷ್ಟು ಮರಿ ಇತ್ತು ಸರ್? ಬಳಸಿರ್ತಕ್ಕಂಥಲ್ಲಿ 76 ಸಿಕ್ತು. 76 ಇತ್ತು. ಓಕೆ, ಇದು ಎಲ್ಲದೂ ಕೂಡ 16 ಎಕರೆ. ಎಸ್ ಸರ್. ಬಳಸಿದ್ದೈತ್ರಿ. ಎಸ್ ಸರ್. ಹೊಲದಲ್ಲಿ ಅವ್ರದೇ ಮಾಡಿದಂಥ ಬಳಸಲಾರ್ದಂಥ ಹೊಲ ಐತಿ. ಅದರಲ್ಲಿ ಎಣಿಸಿದ್ರೆ 40 ಕಡ್ಡಿಗಳಿದ್ವು. ಓಕೆ, ಹಿಂಗಾಗಿ ನೋಡಿದ್ರೆ ಅಟ್ಲೀಸ್ಟ್ ಒಂದು 20-25% ಜಾಸ್ತಿ ಬರ್ಬೋದು ಅನ್ನೋದು ಒಂದು ಭಾಳ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಐತೆ ಅಂತ ನಮ್ಮ ಉದ್ದೇಶ. ಎಸ್ ಸರ್. ಇದು ಕೂಡ ಮುಂದಿನ ರೈತರು ಕೂಡ ನಾವು ಯೂಸ್ ಮಾಡ್ತೀವಿ, ಮುಂದೆ ರೈತರು ಕೂಡ ಯೂಸ್ ಮಾಡಕ್ಕೆ ಹೇಳ್ತೀವಿ. ಎಸ್ ಸರ್. ಇದರ ಉಪಯೋಗ ಎಲ್ಲ ರೈತರು ಪಡಿಬೇಕಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.